ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮೂರಿನಕಟ್ಟೆ ಎಂಬಲ್ಲಿ ಹಿಂದೂ ಧರ್ಮದ ಒಂದು ಧಾರ್ಮಿಕ ಕಟ್ಟೆಯ ಪುನರ್ ನಿರ್ಮಾಣದ ಸಂದರ್ಭದಲ್ಲಿ ಕೆಲವೊಂದು ನಾಗರಿಕರು ಅದಕ್ಕೆ ಹಾನಿ ಉಂಟಾಗುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇರೆಗೆ ಒಂದು ಕೋಮುಗಲಭೆಯ ರೀತಿಯ ಒಂದು ಘಟನೆ ಭಟ್ಕಳದ ಮೂರಿನಕಟ್ಟೆಯಲ್ಲಿ ನಡೆದಿರ್ತದೆ. ಅದೇ ರೀತಿ ಈ ಒಂದು ಘಟನೆಯಲ್ಲಿ ಪೊಲೀಸರ ಮೇಲೆ ಕೂಡ ಹಲ್ಲೆ ನಡೆದಿದೆ ಅನ್ನೋದನ್ನ ನಾವು ಮಾಧ್ಯಮದ ಮುಖಾಂತರ ತಿಳಿದುಕೊಂಡಿದ್ದೇವೆ. ಈ ರೀತಿಯ ಘಟನೆಗಳು ಇದು ಸಮಾಜದ ಶಾಂತಿಯನ್ನ ಕದಡುವಂತಹ ಒಂದು ಪ್ರಯತ್ನವಾಗಿರ್ತದೆ. ಆದ್ರೆ ಈ ಘಟನೆಯನ್ನ ಕೋಮು ಬಣ್ಣ ಹಚ್ಚಿ ಅದರ ರಾಜಕೀಯ ಲಾಭವನ್ನ ಪಡೆಯುವಂತಹ ರಾಜಕಾರಣಿಗಳ ಬಗ್ಗೆ ಸಮಾಜ ಜಾಗೃತವಾಗಬೇಕಾಗಿದೆ. ಒಂದು ವೇಳೆ ಭಟ್ಕಳದ ಮೂರಿನಕಟ್ಟೆ ಅದೊಂದು ಅನಧಿಕೃತವಾದಂತಹ ಧಾರ್ಮಿಕ ಕಟ್ಟೆಯಾಗಿದ್ರೆ ಖಂಡಿತವಾಗಿಯೂ ಕರ್ನಾಟಕ ಸರ್ಕಾರ ಅದನ್ನ ಕಾನೂನುಬದ್ಧವಾಗಿ ಅಲ್ಲಿಂದ ತೆರವುಗೊಳಿಸಬೇಕು. ಅಲ್ಲಲ್ಲಿ ಸರ್ಕಾರಿ ಜಾಗದಲ್ಲಿ ಇಂತಹ ಅನಧಿಕೃತ ಕಟ್ಟೆಗಳು ನಿರ್ಮಾಣವಾಗುವಂತದ್ದು ಅದು ಸಮಾಜದಲ್ಲಿ ಅಶಾಂತಿಗೆ ಕಾರಣವಾಗ್ತದೆ ಮತ್ತು ಸಮಾಜದ ಮಧ್ಯೆ ಹಿಂದೂ ಮುಸ್ಲಿಂ ಅನ್ನುವಂತಹ ಆ ಒಂದು ಕೋಮು ಗಲಭೆಗಳು ಸೃಷ್ಟಿಯಾಗಲಿಕ್ಕೆ ಕಾರಣವಾಗುವಂತಹ ಸಾಧ್ಯತೆ ಇರುವುದರಿಂದ ಕೇವಲ ಈ ಒಂದು ಕಟ್ಟೆಯನ್ನು ಮಾತ್ರವಲ್ಲ, ಎಲ್ಲಿಯೆಲ್ಲ ಈ ರೀತಿಯ ಅನಧಿಕೃತ ಕಟ್ಟೆಗಳಿದೆ ಅವೆಲ್ಲವನ್ನು ಕೂಡ ಸರ್ಕಾರ ತೆರವುಗೊಳಿಸಿದ್ರೆ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಬಹಳ ಶಾಂತಿಯುತವಾಗಿ ಇರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಂತ ಹೇಳಿ ಯಾವುದೇ ವ್ಯಕ್ತಿಗಳು ಯಾವುದೇ ಧರ್ಮದ ವ್ಯಕ್ತಿಗಳು ಇಂತಹ ಅನಧಿಕೃತವಾದಂತಹ ಕಟ್ಟೆಯ ವಿರುದ್ಧ ಅವರು ನೇರವಾಗಿ ಅಂತಹ ಘಟನೆಗಳನ್ನ ಕೈಗೆತ್ತಿಕೊಂಡು ಅದನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡುವಂತದ್ದು ಅದು ಕಾನೂನುಬದ್ಧವಾಗಿ ತಪ್ಪಾಗಿರ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಕಾನೂನಿನ ಮೊರೆ ಹೋಗ್ಬೇಕು, ಸರ್ಕಾರದ ಗಮನಕ್ಕೆ ಈ ವಿಚಾರಗಳನ್ನ ತರಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೇನೆ. ಅದೇ ರೀತಿ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗಳ ಮೇಲೆ ನಡೆದಿರ್ತಕ್ಕಂತಹ ಹಲ್ಲೆ ಅದರ ಸತ್ಯಾಸತ್ಯತೆ ಏನು ಅಂತ ಹೇಳಿ ಇನ್ನು ಕೂಡ ತಿಳಿದು ಬಂದಿಲ್ಲ. ಆದ್ರೆ ಪೊಲೀಸರು ಅಂತಹ ಒಂದು ಆರೋಪವನ್ನ ಅವರು ಕರ್ತವ್ಯದಲ್ಲಿದ್ದಾಗ ಅಲ್ಲಿ ಸೇರಿದಂತಹ ನಾಗರಿಕರು ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅವರು ಯಾವ ಧರ್ಮಕ್ಕೆ ಸೇರಿದವರು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಅವರು ಯಾವುದೇ ಧರ್ಮದವರಾಗಿರ್ಲಿ, ಸರ್ಕಾರ ನಿಯೋಜಿಸಿರ್ತಕ್ಕಂತಹ ಜನರ ರಕ್ಷಣೆಗಾಗಿ ನಿಯೋಜಿಸಿರ್ತಕ್ಕಂತಹ ಪೊಲೀಸ್ ಇಲಾಖೆಯ ಮೇಲೆ ಹಲ್ಲೆ ನಡೆಸುವಂತದ್ದು ಅಥವಾ ಅವರ ಮೇಲೆ ಕೈ ಮಾಡುವಂತದ್ದನ್ನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತವಾಗಿಯೂ ಅಂತಹ ಘಟನೆಯನ್ನ ಖಂಡಿಸ್ತದೆ. ತಪ್ಪಿತಸ್ಥರು ಯಾವುದೇ ಧರ್ಮದವರಾಗಿದ್ರು ಕೂಡ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಎಸ್ಡಿಪಿಐ ಪಕ್ಷ